I am a upper caste Hindu. I am a Brahmin. I tell you, I am a upper caste Hindu. I am a Brahmin. Because you are not upper by birth. ರಿಪಬ್ಲಿಕ್ ಕನ್ನಡದಲ್ಲಿ ಅರ್ಣಬ್ ಗೋಸ್ವಾಮಿ ಹೇಳ್ತಾರೆ ನಾನು ಅಪ್ಪರ್ ಕ್ಯಾಸ್ಟ್, ನಾನು ಬ್ರಾಹ್ಮಣ ಅಂತ ಹೇಳ್ತಾರೆ. ಯಾವ ಸ್ಥಿತಿಗೆ ಹೋಗಿದೆ ಇವತ್ತು ಪತ್ರಿಕೋದ್ಯಮ? ಅದೇ ಚಾನೆಲ್ ನಲ್ಲಿ, ಅದೇ ಡಿಬೇಟ್ ನಲ್ಲಿ RJDಯ ಪ್ರಿಯಾಂಕಾ ಭಾರತಿ ಅವರು ಅವರಿಗೆ ಉತ್ತರ ಕೊಡ್ತಾರೆ. ಒಬ್ಬ ಪತ್ರಕರ್ತ ಯಾವ ಹಂತಕ್ಕೆ ಇಳಿತಾ ಇದ್ದಾನೆ ಅನ್ನೋದಕ್ಕೆ ಈ ಚರ್ಚೆಗಳು ನಡೀತಾ ಇದೆಯಲ್ಲ. ರಿಪಬ್ಲಿಕ್ ಟಿವಿ ಅವರು ನಾವ್ ಹೇಳಿದ್ದೇ ಸರಿ, ನಾವ್ ಮಾಡಿದ್ದೇ ಸರಿ ಅಂತ ಹೋಗ್ತಾ ಇದ್ದಾರಲ್ಲ. ಈ ವ್ಯಕ್ತಿ ತಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಿಲ್ಲ, ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದೇ ಗೊತ್ತಿಲ್ಲ, ತನ್ನನ್ನ ತಾನು ಏನು ಅಂತ ಬಿಂಬಿಸ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಇಡೀ ಪತ್ರಿಕೋದ್ಯಮ ಅಂತಂದ್ರೆ ಅರ್ಣಬ್ ಗೋಸ್ವಾಮಿ ಅಲ್ಲ ಸ್ವಾಮಿ. ಪತ್ರಿಕೋದ್ಯಮಕ್ಕೆ ಸ್ವತಂತ್ರ ಕೊಟ್ಟಿರುವುದು ವಿರೋಧ ಪಕ್ಷವಾಗಿ ಕೆಲಸ ಮಾಡಿ, ತಪ್ಪುಗಳನ್ನ ಎತ್ತಿ ತೋರಿಸಿ, ಜನರ ಧ್ವನಿಯಾಗಿ ಅಂತ, ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನ ಬಳಸ್ಕೊಳ್ಳಿ ಅಂತ. ಆದ್ರೆ ನೀವು ಮಾಡ್ತಾ ಇರುವುದು ಏನು? ನಮ್ಮನ್ನ ಯಾರು ಕೇಳೋರೇ ಇಲ್ಲ. ನನಗೆ ಒಂದು ಕಡೆ ನಾನು ಒಬ್ಬರನ್ನ ಸಮರ್ಥನೆ ಮಾಡ್ಕೊಂಡ್ರೆ ಸಾಕು, ನನ್ನ ಚಾನೆಲ್ ನಡೆಯುತ್ತೆ. ಈ ವಿಚಾರದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಇರುವಂತಹ ಅರ್ಣಬ್ ಗೋಸ್ವಾಮಿ ಅವರೇ, ಒಬ್ಬ ಪತ್ರಕರ್ತ ಆಗಿ ಚಾನೆಲ್ ಅಲ್ಲಿ ಕುತ್ಕೊಂಡು, ಡಿಬೇಟ್ ನಲ್ಲಿ ಕುತ್ಕೊಂಡು ನನ್ನನ್ನು ಅಪ್ಪರ್ ಕ್ಯಾಸ್ಟ್, ನಾನು ಬ್ರಾಹ್ಮಣ ಅಂತ ಹೇಳ್ಕೊಳ್ತೀರಿ ಅಂತಂದ್ರೆ ಅವರವರ ಜಾತಿ ಅವರವರಿಗೆ ಶ್ರೇಷ್ಠ. ಜಾತಿ ಇಲ್ಲದ ಭಾರತ ಇಲ್ಲ, ಅದ ರಾಜಕಾರಣಿಗಳು ಮಾಡಿದ್ದಾರೆ. ಪತ್ರಿಕೋದ್ಯಮಕ್ಕೆ ರಾಜಕೀಯ ಜಾತಿಯ ಸೋಂಕನ್ನ ಅಂಟಿಸ್ತಾ ಇದ್ದೀರಲ್ಲ. ನಮ್ಮ ಮನೆಗಳಲ್ಲಿ ನಮ್ಮ ಜಾತಿಯನ್ನ ಪ್ರೀತಿ ಮಾಡೋಣ, ಧರ್ಮ ಅಂತ ಬಂದಾಗ ಧರ್ಮ ಪ್ರೀತಿ ಮಾಡೋಣ, ದೇಶ ಅಂತ ಬಂದಾಗ ದೇಶ ಪ್ರೀತಿ ಮಾಡೋಣ. ಆದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರುವಂತ ಅರ್ಣಬ್ ಗೋಸ್ವಾಮಿ ಅವರು ತನ್ನನ್ನ ತಾನು ಬಿಂಬಿಸ್ಕೊಳ್ತಾ ಇರುವುದು ಎಷ್ಟು ಸರಿ ನೋಡಿ. ಒಬ್ಬ RJD ಒಬ್ಬ ಮಹಿಳೆ ಅರ್ಣಬ್ ಗೋಸ್ವಾಮಿ ಅವರನ್ನ ಗೇಲಿ ಮಾಡ್ತಾರೆ ಅಂತಂದ್ರೆ ಪತ್ರಿಕೋದ್ಯಮ ಯಾವ ಹಂತಕ್ಕೆ ಹೋಗಿದೆ? ಇದೊಂದೇ ವಿಚಾರಕ್ಕಲ್ಲ, ಮೆಲೋನಿಯ ವಿಚಾರಕ್ಕೆ, ನರೇಂದ್ರ ಮೋದಿ ಅವರು ಮೆಲೋನಿಯ ವಿಚಾರಕ್ಕೆ ಜೈಶಂಕರ್ ಅವರು ಸ್ಮೈಲ್ ಅಂತ ಒಂದು ಕಮೆಂಟ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಕೋಟ್ ಮಾಡಿ ಹೇಳ್ತಾರೆ ಇನ್ನೊಂದು ವಿಡಿಯೋದಲ್ಲಿ. ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀರಿ ನೀವು ಪತ್ರಕರ್ತರೆ? ನೀವು ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀರಿ? ಒಬ್ಬ ಹೆಣ್ಣು ಮಗಳು ನಿಮ್ಗೆ ತಪರಾಕಿ ಹಾಕ್ತಾರೆ ಅಂತಂದ್ರೆ ನೀವು ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀರಿ? ಪತ್ರಿಕೋದ್ಯಮವನ್ನ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಇದನ್ನ ನಾವು ಕೇಳ್ತಾ ಇರುವಂತದ್ದು. ಈ ತಪ್ಪು ಮಾಡಕ್ ಹೋಗ್ಬೇಡಿ. ಹಾಗಾದ್ರೆ ನಾವು ಶ್ರೇಷ್ಠರು, ನೀವು ಅಧಮರು ಅಂತ ಲೆಕ್ಕಾಚಾರನ? ನೀವು ಶ್ರೇಷ್ಠರು, ಇನ್ನೊಬ್ರು ಅಧಮರು ಅಂತ ಲೆಕ್ಕಾಚಾರನ? ಅನಾದಿ ಕಾಲದಿಂದಲೂ ಇದನ್ನೇ ಮಾಡ್ಕೊಂತ ಬರ್ತಾ ಇದ್ದೀರಾ? ನಾವು ಪದೇ ಹೇಳ್ತಾ ಇದೀವಿ, 4 ವರ್ಣಗಳನ್ನ ಮಾಡಿದ್ದೀರಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ. ಈ ಶೂದ್ರ ಸಮುದಾಯ ಅಂದ್ರೆ ಶೋಷಿತ ಸಮುದಾಯ, 98% ಇರುವಂತಹ ಈ ಶೋಷಿತ ಸಮುದಾಯಗಳಿಗೆ ಇವತ್ತಿಗೂ ಸಹ ಈ ಕೆಳಮಟ್ಟಕ್ಕೆ ಇಟ್ಟಿದ್ದೀರಲ್ಲ, 4ನೇ ಸ್ಥಾನದಲ್ಲೇ ಇಟ್ಟಿದ್ದೀರಲ್ಲ. ಈ ಸಮುದಾಯಗಳು ಸಹ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ? ಆಶ್ಚರ್ಯ ಆಯ್ತು ನಮ್ಗೆ. ವಿದ್ಯಾವಂತ, ಪ್ರಜ್ಞಾವಂತ ಟೈಮ್ಸ್ ನಾವ್ ಇದ್ದಾಗ, ಟೈಮ್ಸ್ ನಾವಲ್ಲಿ ಅರ್ಣಬ್ ಗೋಸ್ವಾಮಿ ಅವರಿದ್ದಾಗ ಅವ್ರ ಫ್ಯಾನ್ ಆಗಿದ್ದಂಥವ್ರು ನಾವು. ರಿಪಬ್ಲಿಕ್ ಟಿವಿ ಮಾಡಿದ ತಕ್ಷಣನೇ ನಾನು ಹೇಳಿದ್ದೇ ಸರಿ, ನಿಮ್ಮ ರಾಜಕೀಯ ಒಲವುಗಳಿಗೋಸ್ಕರವಾಗಿ ಜಾತಿಗಳನ್ನ ಯಾಕೆ ತರ್ತೀರಿ? ಯಾಕೆ ಜಾತಿಗಳನ್ನ ತರ್ತಾ ಇದ್ದೀರಿ? ಇವತ್ತು CJP ಪಕ್ಷದ ಅಭಿಜಿತ್ ದೀಪ್ತೆ ಅವರ ವಿರುದ್ಧ ಹೇಳ್ತಾರೆ 500 ಕೋಟಿ ರೂಪಾಯಿ ಫಂಡಿಂಗ್ ಆಗಿದೆ. ನಿಮ್ಮ ಹತ್ರ 500 ಕೋಟಿ ರೂಪಾಯಿ ಫಂಡಿಂಗ್ ಆಗಿದೆ ಅಂತಂದ್ರೆ ಬಹಿರಂಗ ಪಡಿಸ್ಬೇಕಲ್ಲ, ಯಾಕೆ ಬಚ್ಚಿಟ್ಟಿದ್ದೀರಿ? ಗೃಹ ಇಲಾಖೆ ಇದೆಯಲ್ಲ, ವಿದೇಶಾಂಗ ಇಲಾಖೆ ಇದೆಯಲ್ಲ, ಗುಪ್ತಚರ ಇಲಾಖೆ ಇದೆಯಲ್ಲ, ಅವ್ರಿಗೆ ಕೊಡಿ. 500 ಕೋಟಿ ರೂಪಾಯಿ ಫಂಡಿಂಗ್ ಆಗಿದೆ ಅಂತಂದ್ರೆ ಅದನ್ನ ಕೊಡಿ. ಮುಚ್ಚಳಕ್ಕೆ ಯಾಕೆ ಹೋಗ್ತಾ ಇದ್ದೀರಿ? ಟಿವಿ ಚಾನೆಲ್ ಅಲ್ಲಿ ಕುತ್ಕೊಂಡು 10 ಜನನ್ನ ಸೇರಿಸ್ಕೊಂಡು ಅವ್ರ ಹತ್ರ ಚೀಮಾರಿ ಹಾಕಿಸ್ಕೊಂಡು ಇಲ್ಲಿ ಸುಳ್ಳು ಸುದ್ದಿಗಳನ್ನ ಆಡಿಸೋದ್ರಿಂದ ಈ ದೇಶದ ಮರ್ಯಾದೆಯನ್ನ ಹಾಳು ಮಾಡ್ತಾ ಇದ್ದೀರಿ. ಆರೋಪ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಒಂದು ದಾಖಲೆ ಇರಬೇಕು. CJP ಪಕ್ಷದ ಬಗ್ಗೆ ಮಾತಾಡ್ಬೇಕಾದ್ರೆ 500 ಕೋಟಿ ರೂಪಾಯಿ ನಿಮ್ಮ ಹತ್ರ ದಾಖಲೆ ಇತ್ತು ಅಂದ್ರೆ ಆ 500 ಕೋಟಿ ರೂಪಾಯಿ ದಾಖಲೆಯನ್ನ ಮುಚ್ಚಿಟ್ಟಿದ್ದೀರಿ ಅಂದ್ರೆ ನೀವು ಮಾಡ್ತಾ ಇರುವಂತ ಆತ್ಮವಂಚನೆ ಅಲ್ವಾ? ನಿಜಕ್ಕೂ ಬಹಳ ಬೇಸರ ಆಗೋದು ಏನಂತಂದ್ರೆ, ಇಡೀ ದೇಶದಲ್ಲಿ ಒಬ್ಬ ಆಯ್ತಕ್ಕನ ಪತ್ರಕರ್ತೆಯ ಬ್ಯಾನರ್ಗೆ ಚಪ್ಪಲಿ ಹಾಕೊಂಡು ಚಪ್ಪಲಿ ತಗೊಂಡು ಹೊಡಿತಾರೆ. ಅರ್ಣಬ್ ಗೋಸ್ವಾಮಿ ಅಂತ ಇಂಗ್ಲಿಷ್ ಹಿಂದಿ ಚಾನೆಲ್ ನಡೆಸುವಂತವರು ಈ ರೀತಿ ನಾನು ಅಪ್ಪರ್ ಕ್ಯಾಸ್ಟ್, ನಾನು ಬ್ರಾಹ್ಮಣ ಅಂತ ಹೇಳ್ಕೊಳ್ತಾರೆ. ನಮ್ಮ ಕನ್ನಡದಲ್ಲೂ ಇದೆ ರೀ, ನಮ್ಮ ಕನ್ನಡದಲ್ಲೂ ಇದೇ ಸಮಸ್ಯೆ ಇದೆ. ಇತ್ತೀಚೆಗೆ ಜಾಗೃತ ಆಗಿದ್ದಾರೆ. ನಾನು ರಾಷ್ಟ್ರವಾದಿ ಪತ್ರಕರ್ತರು ಅಂತ ಹೇಳ್ಕೊಳ್ತಾರೆ. ನಾನು ರಾಷ್ಟ್ರವಾದಿ ಪತ್ರಕರ್ತರು ಅಂತ ಹೇಳ್ಕೊಳ್ತಾರೆ. ಒಂದು ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡ್ತಾರೆ.
ವಿಸ್ತಾರ ಚಾನಲ್ ಅಂತ ಮಾಡಿದ್ರು. ವಿಸ್ತಾರ ಚಾನಲ್ ಅಲ್ಲಿ ಹರಿಪ್ರಕಾಶ್ ಕೋಣೆಮನೆಯವ್ರನ್ನ ನಂಬಿ ಹಣ ಹಾಕಿದ್ರು. ವಿಸ್ತಾರ ಚಾನಲ್ ನ 1 ವರ್ಷ ನಡೆಸಿ ಏಕಾಏಕಿ ಸಂಪಾದಕ ಹುದ್ದೆಗೆ ರಾಜೀನಾಮೆ ಕೊಟ್ಟು ಏಕಾಏಕಿ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿ ಸೇರ್ಕೊಂಡ್ರು. ಹಾಗಾದ್ರೆ ವಿಸ್ತಾರ ಟಿವಿಯ ಸಮಸ್ಯೆ ಅದ್ರ ಕತೆ ಏನಾಯ್ತ್ರಿ? ಮುಚ್ಚೋಯ್ತು. ಈಗ ಮತ್ತೆ ಏನೋ PNS ವಿಸ್ತಾರ ಅಂತೇಳಿ ಮತ್ತೆ ಬಂದಿದೆ. ಇದು ನಮ್ಮ ಕನ್ನಡದಲ್ಲಿರುವಂತಹ ಪತ್ರಿಕೋದ್ಯಮ. ಕನ್ನಡದಲ್ಲೂ ಇದೆ, ರಿಪಬ್ಲಿಕ್ ಕನ್ನಡ ಅಂತ ಇದೆ. ರಿಪಬ್ಲಿಕ್ ಕನ್ನಡ ಯಾವ ರೀತಿ ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದೆ? ಸೌಜನ್ಯ ವಿಚಾರ ಇರ್ಬೋದು, ಆನೆ ಮಾಹುತನ ವಿಚಾರ ಇರ್ಬೋದು, ಚಿನ್ನಯ್ಯನ ವಿಚಾರ ಇರ್ಬೋದು, ಯಾವ ರೀತಿ ಪ್ರಚಾರ ಮಾಡ್ತಾ ಇದೆ? ಯಾವ ರೀತಿ ಪ್ರಚಾರ ಮಾಡ್ತು? ಚಿಕ್ಕ ಕೆಂಪಮ್ಮನವ್ರ ಮನೆಗೆ ಹೋಗಿ ಯಾವ ರೀತಿ ಮಾತಾಡಿದ್ರು? ಸಾಕ್ಷಿಗಳನ್ನ ಯಾವ ರೀತಿ ಆಮಿಷಗಳನ್ನ ಹುಟ್ಟಕ್ಕೋದ್ರು? ಎಲ್ಲವೂ ಸಹ ಬಹಿರಂಗವಾಗಿದೆಯಲ್ಲ. ಆ ಸೌಜನ್ಯ ಶಕ್ತಿ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತಂದ್ರೆ, ರಿಪಬ್ಲಿಕ್ ಕನ್ನಡದ ಸಂಪಾದಕರು ಚಾನಲ್ ಬಿಟ್ಟೋದ್ರು, ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ರು ಚಾನಲ್ ಬಿಟ್ಟೋದ್ರು. ಈಗ ಹೊಸ ಚಾನಲ್ ಅಲ್ಲಿ ಹೊಸ ಕಮಿಟಿ ಬಂದಿದೆ, ಇವಾಗ ಯಾರು ಮಾತಾಡ್ತಾ ಇಲ್ಲ. ಇದು ಪತ್ರಕರ್ತರು ಯಾವ ರೀತಿ ಇರಬಾರ್ದು ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ. ಪತ್ರಕರ್ತರು ಯಾವ ರೀತಿ ಇರಬೇಕು? ನಮ್ಗೆ ಸಿಕ್ಕಿರುವಂತಹ ಅವಕಾಶ ಬೇರೆ ಯಾರಿಗೂ ಸಿಕ್ಕಿಲ್ಲ. ಆ ಅವಕಾಶವನ್ನ ಬಳಸ್ಕೊಂಡು ಈ ದೇಶವನ್ನ ಉಳಿಸುವಂತಹ ಕೆಲಸ, ಪ್ರಜಾಪ್ರಭುತ್ವವನ್ನ ಉಳಿಸುವಂತಹ ಕೆಲಸ, ಸಂವಿಧಾನದ ಆಶಯಗಳನ್ನ ತಿಳಿಸುವಂತಹ ಕೆಲಸ, ತಪ್ಪುಗಳನ್ನ, ಭ್ರಷ್ಟಾಚಾರವನ್ನ ಜನರಿಗೆ ತಿಳಿಸುವಂತಹ ಕೆಲಸ, ಅದನ್ನೆಲ್ಲ ತಪ್ಪು ಕಂಡಿಡಿದು ಅವರಿಗೆ ಚಾಟಿ ಏಟು ಕೊಡ್ಬೇಕಾಗಿರುವಂತಹ ಕೆಲಸ ಮಾಡ್ಬೇಕಾದಂತ ಅರ್ಣಬ್ ಗೋಸ್ವಾಮಿ ಅಂತವರು ಮತ್ತೆ ಯಾರೋ ಜಾಜ್ ತಕ್ ಅಂತವರು ನಮ್ಮ ಕನ್ನಡದ ಚಾನೆಲ್ಗಳು ಇವತ್ತು ನೇರವಾಗಿ ರಾಜಕೀಯ ಪಕ್ಷಗಳ ಓಲೈಕೆಗೆ ನಿಂತ್ಕೊಂಡಿದೆಯಲ್ಲ. ಇದನ್ನ ರೀ ಪ್ರಕಾಶ್ ರಾಜ್ ಹೇಳಿದ್ದು ಮಾರಿಕೊಂಡ ಮಾಧ್ಯಮಗಳೇ ಅಂತ. ಮಾರಿಕೊಂಡ ಮಾಧ್ಯಮಗಳೇ, ಮಡಿಲು ಮಾಧ್ಯಮಗಳೇ, ಗೋಧಿ ಮೀಡಿಯಾಗಳೇ, ಈ ರೀತಿ ಟೈಟ್ಲ್ಗಳು ತಗೊಂಡಿದ್ದೀರಲ್ಲ, ನಿಮಗೆ ಸ್ವಲ್ಪನಾದ್ರೂ ಹೌದು ಇದು ನಮ್ಮಿಂದ ತಪ್ಪಾಗಿದೆ, ತಪ್ಪು ಆಗ್ತಾ ಇದೆ, ನಾವು ತಿದ್ದುಕೊಳ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ರಾಜಕೀಯ ಪಕ್ಷಗಳು ತಪ್ಪು ಮಾಡ್ತಾ ಇದಾವೆ, ಅವ್ರಿಗೆ ಕೂಡ ಮೈಕ್ ಹಿಡ್ಕೊಳ್ತೀರಿ ಹೊರತು ಅವರ ತಪ್ಪುಗಳನ್ನ ಹೇಳ್ಬೇಕಲ್ವಾ? ನಿಜಕ್ಕೂ ಬಹಳ ಅಸಹ್ಯ ಆಗಿದ್ದಂತ ವಿಚಾರ. ಪತ್ರಕರ್ತ ಒಂದು ಸ್ಯಾಟಲೈಟ್ ಚಾರ್ಜ್ಕೊಂಡು ಅವರ ಐಡೆಂಟಿಟಿನ ನಾನು ಅಪ್ಪರ್ ಕ್ಯಾಸ್ಟ್ ಅಂತ ಹೇಳ್ಕೊಳ್ತಾರೆ. ನೀವು 98% ಇರುವಂತವರು ಲೋಯರ್ ಕ್ಯಾಸ್ಟ್ ಅಂತ ಹೇಳ್ತಾರೆ. 98% ನೀವು ಲೋಯರ್ ಕ್ಯಾಸ್ಟ್, ನಾನು ಹೇಳಿದ್ದು ನೀವು ಒಪ್ಕೊಂಡ್ಲೇಬೇಕು ಅನ್ನೋ ರೀತಿ ಮಾತನಾಡ್ತಾ ಇದ್ದಾರೆ. ಎಷ್ಟು ಸರಿ ರೀ ಇದು ಎಷ್ಟು ಸರಿ? ಎಷ್ಟು ಜನ ಖಂಡಿಸಿದ್ದೀರಿ ಇದನ್ನ? ಅರ್ಣಬ್ ಗೋಸ್ವಾಮಿ ಅವರು ಹೇಳಿರುವಂತಹ ಮಾತುಗಳನ್ನ ಎಷ್ಟು ಜನ ಖಂಡಿಸಿದಿರಿ? ಆ ಚೇರ್ಗಾದ್ರೂ ಬೆಲೆ ಇರ್ಬೇಕಲ್ವಾ? ಆ ಚೇರಿಗೆ ಬೆಲೆ ಇರ್ಬೇಕಲ್ಲ? ನೀವು ಮಾತಾಡಿ, ಮನೆಯಲ್ಲಿ ಏನ್ ಬೇಕಾದ್ರೂ ಮಾಡಿ, ನಿಮ್ ಸಮಾಜದ ಮೀಟಿಂಗ್ ಅಲ್ಲಿ ಏನಾದ್ರೂ ಮಾಡಿ, ಆದ್ರೆ ಒಂದು ಚಾನಲ್ ಅಲ್ಲಿ ಕುತ್ಕೊಂಡು ಹೇಳ್ಬೇಕಾದ್ರೆ ಒಂದು RJDಯ ಪ್ರಿಯಾಂಕಾ ಭಾರತಿ ಅವರು ಅವ್ರಿಗೆ ಟ್ಯಾಂಕ್ ಕೊಡ್ತಾರೆ ಅಂತಂದ್ರೆ, ಒಬ್ಬ ಪತ್ರಕರ್ತ ಸ್ಥಾನದಲ್ಲಿ ಕೂತಿರುವವನಿಗೆ ಎಷ್ಟು ಅಪಮಾನ ಆಗಿದೆ, ಎಷ್ಟು ಅವಮಾನ ಆಗಿದೆ, ತಾನು ತಿದ್ಕೊಳ್ಬೇಕು ಅಂತ ಅನ್ನಿಸ್ತಾನೆ ಇಲ್ವಾ? ಇದೊಂದು ಪಾಠ ಆಗ್ಬೇಕು, ಪತ್ರಕರ್ತರಿಗೆ ಒಂದು ಪಾಠ ಆಗಬೇಕು. ನಿಜಕ್ಕೂ ಬಹಳ ಬೇಸರದ ಸಂಗತಿ. ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ, ಪ್ರಜಾಪ್ರಭುತ್ವ ಕೊಟ್ಟಿರುವಂತಹ ಈ ಅವಕಾಶಗಳನ್ನ ಯಾವ ರೀತಿ ಬಳಸ್ಕೊಳ್ಬೇಕಾಗಿತ್ತು ಆ ರೀತಿ ಬಳಸ್ಕೊಳ್ತಾ ಇಲ್ಲ. ಯಾವ ರೀತಿ ಅದನ್ನ ಸದ್ವಿನಿಯೋಗ ಮಾಡ್ಕೊಳ್ಬೇಕಾಗಿತ್ತು ಅದನ್ನ ಮಾಡ್ಕೊಳ್ತಾ ಇಲ್ಲ. ನೀವು ಮಾಡ್ತಾ ಇರ್ಬೋದು ಏನ್ರಿ? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.